ಫಸ್ಟ್ ನಾವು ಚಿಕನ್ ಸೂಪ್ ಮಾಡೋಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಜಾರಿಗೆ ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಮೆಣಸು ಇಷ್ಟು ಹಾಕೋಬೇಕು. ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ತೊಗೊಂಡು ಬರೋಣ. ನೆಕ್ಸ್ಟ್ ಸೂಪಿಗೆ ಯಾವ್ಯಾವ ಪೀಸ್ ಬೇಕು ಅಂತ ಎತ್ತಿಕೊಳ್ಳೋಣ. ಫಸ್ಟ್ ನಿಮಗೆ ಗಟ್ಟಿ ಪೀಸ್ ಬೇಕಂದರೆ ಗಟ್ಟಿ ಪೀಸು, ಆಮೇಲೆ ಲೈಕ್ ಸಾಫ್ಟ್ ಪೀಸ್ ಬೇಕಂದರೆ ಸಾಫ್ಟ್ ಪೀಸು, ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ಎತ್ತಿಕೋಬೋದು. ನೆಕ್ಸ್ಟ್ ಸ್ಟವ್ ಹಚ್ಕೊಳ್ಳಿ. ಆಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಬಿಟ್ಟು, ಆಮೇಲೆ ನಿಮಗೆ ಚಕ್ಕೆ, ಆಮೇಲೆ ಲವಂಗ, ಪಲಾವ್ ಎಲೆ ಇಷ್ಟು ಫಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ರುಬ್ಕೊಂಡಿರ್ತೀರಲ್ಲ ಆ ಮಸಾಲೆನ ಹಾಕ್ಬಿಟ್ಟು, ಬೇಕಂದ್ರೆ ನಿಮಗೆ ಕರಿಬೇವು ಹಾಕೋಬೋದು ಟೇಸ್ಟಿಗೆ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಸಾಲ್ಟ್ ಹಾಕಿ ಸ್ವಲ್ಪ, ಆಮೇಲೆ ಚಿಕನ್ ಪೀಸ್ಗಳು ಹಾಕಿ ಚೆನ್ನಾಗಿ ಬೇಯಬೇಕು. ಅದು ಚಿಕನ್ ಪೀಸ್ ಎಲ್ಲ ಬೇಯಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ, ಆಮೇಲೆ 1/2 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಆಮೇಲೆ 1/2 ಟೀ ಸ್ಪೂನ್ ಇಲ್ಲ 1 ಸ್ಪೂನ್ ನಿಮಗೆ ಯಾವ ಥರ ಖಾರ ಇರುತ್ತೋ ಅಷ್ಟು ಇದನ್ನು ಹಾಕಿ, ಧನಿಯಾ ಪೌಡರ್ ಹಾಕಿ, ಆಮೇಲೆ ಸ್ವಲ್ಪ ಅಷ್ಟದ ಪುಡಿ ಇಷ್ಟು ಹಾಕಾದ್ಮೇಲೆ ನಿಂಬೆಹಣ್ಣು ಹಾಕಿ, ಸ್ವಲ್ಪ ಲೈಟಾಗಿ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಸಾಲ್ಟ್ ಬೇಕಂದರೆ ನಿಮಗೆ ಹಾಕೋಬೋದು. ಆಮೇಲೆ ಇದು ಕ್ಲೋಸ್ ಮಾಡಿಬಿಡಿ. 1-2 ವಿಷಲ್ ಆದರೆ 11 ಮಿನಿಟ್ಸ್ ಸೂಪ್ ರೆಡಿ. ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟು 1 ಕಪ್ ಕರ್ಡ್ ಹಾಕಿ, ಮೊಸರು ಹಾಕಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಖಾರ ಪುಡಿ, ಚಿಲ್ಲಿ ಪೌಡರ್, ಆಮೇಲೆ ಕೊರಿಯಾಂಡರ್ ಪೌಡರ್ ಅಂದರೆ ಧನಿಯಾ ಪುಡಿ, ಆಮೇಲೆ ಸ್ವಲ್ಪ ಮೆಣಸು, ಮೆಣಸಿನ ಪುಡಿ, ಮೆಣಸು ಹಾಕೋಬಿಡಿ, ಮೆಣಸಿನ ಪುಡಿ ಹಾಕೊಳ್ಳಿ, ಆಮೇಲೆ ಸ್ವಲ್ಪ ಅರಿಶಿಣದ ಪುಡಿ, ಆಮೇಲೆ ಕಸೂರಿ ಮೆಂತ್ಯ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಅದನ್ನು 10 ಮಿನಿಟ್ಸ್ ಆದರೂ ಬಿಡಬೇಕು ಮ್ಯಾರಿನೇಟ್ ಆಗೋಕ್ಕೆ. ಎಲ್ಲ ಹಾಕ್ಬಿಟ್ಟು 5 ಮಿನಿಟ್ಸ್ ಕ್ಲೋಸ್ ಮಾಡಿಡಿ. ನೆಕ್ಸ್ಟು ಒಂದು ಕಡಾಯಿ ಇಟ್ಕೊಳ್ಳಿ. ಆ ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ. ಅದಾದಮೇಲೆ ಸ್ವಲ್ಪ ಜಜ್ಜಿರೋ ಅಂತ ಬೆಳ್ಳುಳ್ಳಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಗೋಲ್ಡನ್ ಫ್ರೈ ಬರೋವರೆಗೂ ಫ್ರೈ ಮಾಡ್ಕೊಂಡು 1 ಸರ್ವಿಂಗ್ ಪ್ಲೇಟಿಗೆ ತೊಗೊಳ್ಳಿ. ಆಮೇಲೆ ಕರಿಬೇವು ಹಾಕಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಸರ್ವಿಂಗ್ ಪ್ಲೇಟಿಗೆ ತೊಗೊಳ್ಳಿ. ಆಮೇಲೆ ಉಳಿದಿರೋ ಅಂಥ ಬೆಳ್ಳುಳ್ಳಿ ಅಲ್ಲೇ ನೆಕ್ಸ್ಟ್ ಪುದೀನ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ. ಅದು ಫ್ರೈ ಆದಮೇಲೆ ಕಸ್ತೂರಿ ಮೇಥಿ ಅದೊಂದು ಸ್ವಲ್ಪ ಹಾಕ್ಕೊಳ್ಳಿ. ಕಸ್ತೂರಿ ಮೇಥಿ ಟೇಸ್ಟಿಗೆ. ಆಮೇಲೆ ಇದು ಚಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಚಿಲ್ಲಿ ಆದಮೇಲೆ ಆನಿಯನ್ನು ಅಷ್ಟೇ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಅದೆಲ್ಲ ಫ್ರೈ ಆದಮೇಲೆ ಆನಿಯನ್ ಸ್ವಲ್ಪ ಗೋಲ್ಡಿಶ್ ಆಗಬೇಕು. ಆಮೇಲೆ ಜಾರ್ ತೊಗೊಳ್ಳಿ. ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿಕಾಯಿ ಎಲ್ಲ ರುಬ್ಬಿ, ಆಮೇಲೆ ಮ್ಯಾರಿನೇಟ್ ಮಾಡಿರೋ ಅಂಥ ಚಿಕನ್ನ ಕಡಾಯಿಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕಡಾಯಿಗೆ ಹಾಕ್ಕೊಂಡು ಚಿಕನ್ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಕ್ಲೋಸ್ ಮಾಡಿ, ಆಮೇಲೆ ರುಬ್ಬಿರೋ ಅಂಥ ಮಸಾಲೆನ ಹಾಕಿ, ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಆ ಮಸಾಲೆ ಎಲ್ಲ ಚಿಕನ್ನಿಗೆ ಇಟ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಸಾಲ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪಿಡಬೇಕಲ್ಲ ಚಿಕನ್ಗೆ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ 10 ಮಿನಿಟ್ಸ್ ಸ್ಲಿಟ್ ಕ್ಲೋಸ್ ಮಾಡಿ. ಸಿಮ್ಮಲ್ಲಿ ಇಡಿ. ಸ್ಲಿಟ್ ಕ್ಲೋಸ್ ಮಾಡಿ ತೆಗೆದ್ರೆ ಈ ಥರ ಕುದೀತಾ ಇರಬೇಕು. ಅದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ನಾನು, ಅದನ್ನು ಹಾಕ್ತೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಯಾಕಂದರೆ ಎಲ್ಲ ಚಿಕನ್ ಮಸಾಲೆಗೆ ಇಟ್ಕೊಳ್ಬೇಕಲ್ಲ ಚಿಕನ್ಗೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಚಿಕನ್ ಬೇಯಕ್ಕೆ ಬಿಡೋಣ. ನೆಕ್ಸ್ಟು ಇವಾಗ ಚಿಕನ್ ಸೂಪ್ ನೋಡೋಣ ಹೆಂಗಾಗಿದೆ ಅಂತ. ನೋಡಿ ಈ ಥರ ತೆಳ್ಳಗಿರಬೇಕು ಚಿಕನ್ ಸೂಪು. ನೋಡಿ ಎಲ್ಲ ಚಿಕನ್ ಎಲ್ಲ ಬೆಂದಿದೆ, ಕರೆಕ್ಟಾಗಿದೆ. ಹಿಂಗೆ ಲೈಟಾಗಿರಬೇಕು. ನೋಡಿ ಇವಾಗ ಇದು ಚಿಕನ್ ಬೆಂದಾಗಿದೆ. ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಲೆಮನ್ ಪೆಪ್ಪರ್ ಚಿಕನ್ ರೆಡಿಯಾಗಿದೆ. ಟಾಪಪ್ ಮಾಡೋಕ್ಕೆ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿರೋದು, ಆನಿಯನ್ ಗೋಲ್ಡನ್ ಫ್ರೈ ಬರೋ ತನಕ ಫ್ರೈ ಮಾಡಿಕೊಂಡು ಅದನ್ನು ಟಾಪ್ ನೆಕ್ಸ್ಟ್ ಕರಿಬೇವು ಹಾಕಿದ್ಮೇಲೆ ಲಾಸ್ಟಲ್ಲಿ ಲೆಮನ್ ಹಾಕಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ರೆಸಿಪಿನ ಟೇಸ್ಟ್ ಮಾಡೋಕ್ಕೆ ಬಂದಿದ್ದಾರೆ ವೇಣುಗೋಪಾಲ್ ಸರ್ ಮತ್ತು ಅವರ ವೈಫ್. ರೆಸಿಪಿ ರೆಡಿಯಾಗಿದೆ. ಚಿಕನ್ ಸೂಪ್, ಲೆಮನ್ ಪೆಪ್ಪರ್ ಚಿಕನ್ ಮತ್ತು ಅನ್ನ ರಸಮ್ ಆ್ಯಂಡ್ ನೀರು ದೋಸೆ. ಇವಾಗ ಬನ್ನಿ ಹೆಂಗಿದೆ ಅಂತ ಕೇಳೋಣ. ಟೇಸ್ಟ್ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಅಂದರೆ ಚಿಕನ್ ಸೂಪ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಚಿಕನ್ ಸೂಪ್ ತುಂಬ ಚೆನ್ನಾಗಿದೆ. ಮತ್ತು ನೀರು ದೋಸೆ ಮಾಡಿ ಚಿಕನ್ ಗ್ರೇವಿ ಮಾಡಿದ್ದಾರೆ, ಅದು ಕೂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.